ನಮಸ್ತೆ ವೀಕ್ಷಕರೇ, ಮೆಂಡು ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ದಿವ್ಯಾ. ರಾಜ್ಯದಲ್ಲಿ ಡೆಂಗ್ಯೂ ಅಬ್ಬರ ಹೆಚ್ಚಾಗಿದೆ. ಒಂದೇ ವಾರದಲ್ಲಿ 195ಕ್ಕೂ ಹೆಚ್ಚು ಮಂದಿಗೆ ಡೆಂಗ್ಯೂ ಇರುವುದು ದೃಢಪಟ್ಟಿದೆ. ಒಟ್ಟು ರಾಜ್ಯದಲ್ಲಿ 2877 ಡೆಂಗ್ಯೂ ಪ್ರಕರಣಗಳು ಸಹ ಪತ್ತೆಯಾಗುತ್ತಿವೆ. ಕಳೆದ ವಾರದಲ್ಲಿ 186 ಮಂದಿಗೆ ಡೆಂಗ್ಯೂ ಇರುವುದು ದೃಢಪಟ್ಟಿದೆ ಎಂಬ ಮಾಹಿತಿ ಕೂಡ ಲಭ್ಯವಾಗಿದೆ. ಹೀಗಾಗಿ ಡೆಂಗ್ಯೂ ಅತಿ ಹೆಚ್ಚು ಬೇಗ ಹರಡುವ ಲಕ್ಷಣಗಳಿವೆ ಎಂದು ಆರೋಗ್ಯ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ. ಡೆಂಗ್ಯೂ ಪ್ರತಿ ವರ್ಷ ಸುಮಾರು 20,000 ಜನರನ್ನ ಕೊಲ್ಲುತ್ತಿದೆ. ಇದು ನಿಂತ ನೀರಲ್ಲಿ ಅತಿ ಹೆಚ್ಚಾಗಿ ತನ್ನ ಸಂತಾನೋತ್ಪತ್ತಿಯನ್ನ ಮಾಡುತ್ತದೆ. ಈಡೀಸ್ ಎಂಬ ಸೊಳ್ಳೆಯಿಂದ ಡೆಂಗ್ಯೂ ಹರಡುತ್ತದೆ. ಡೆಂಗ್ಯೂ ಕಾಯಿಲೆ ಬಗ್ಗೆ ಕೆಲವೊಂದು ಲಕ್ಷಣಗಳನ್ನು ನೋಡೋಣ. ಅತಿ ಬೇಗ ತೀವ್ರ ಜ್ವರ ಬರುವುದು, ತೀವ್ರ ತಲೆನೋವು ಹಾಗೂ ಕೀಲು ಮತ್ತು ಸ್ನಾಯು ನೋವುಗಳು, ವಾಕರಿಕೆ ಮತ್ತು ವಾಂತಿ, ದಡಾರ ಮತ್ತು ದದ್ದುಗಳು ಆಗುವುದು, ನಂತರ ಮೇಲಿನ ಹಾಗೂ ಕೆಳಗಿನ ಅಂಗಗಳಿಗೂ ಸಹ ವಿಸ್ತರಿಸಬಹುದು. ದದ್ದುಗಳು ಎದೆಯಿಂದ ಕೈಗಳು, ಕಾಲುಗಳು ಮತ್ತು ಮುಖಕ್ಕೂ ಸಹ ಹರಡಬಹುದು. ಈ ರೋಗ ಲಕ್ಷಣಗಳು ಕೆಲವು ದಿನಗಳ ನಂತರ ಕಣ್ಮರೆಯಾಗಬಹುದು. ಆದರೆ ಈ ರೀತಿಯ ರೋಗ ಲಕ್ಷಣಗಳು ಆರಂಭಿಕ ಹಂತದಲ್ಲಿ ಮಾತ್ರ ಕಂಡುಬರುತ್ತದೆ. ಡೆಂಗ್ಯೂ ತೀವ್ರ ಸ್ವರೂಪಕ್ಕೆ ಮುಂದುವರಿಯಬಹುದು. ಇನ್ನು ಡೆಂಗ್ಯೂವನ್ನು ಹೇಗೆ ತಡೆಗಟ್ಟಬಹುದು ಅಂತ ನೋಡೋದಾದರೆ, ಉದ್ದ ತೋಳಿನ ಬಟ್ಟೆ ಹಾಗೂ ಉದ್ದ ಪ್ಯಾಂಟ್ ಧರಿಸುವುದು, ಸೊಳ್ಳೆಗಳು ಮನೆಗೆ ಬರದಂತೆ ಮುಂಜಾನೆ ಹಾಗೂ ಮುಸ್ಸಂಜೆಯ ಸಮಯದಲ್ಲಿ ಕಿಟಕಿಗಳನ್ನು ಮುಚ್ಚುವುದು, ನಿಮ್ಮ ಶೂ ಹಾಗೂ ಬಟ್ಟೆಗಳ ಮೇಲೆ ಕೀಟ ನಿವಾರಕವನ್ನು ಸಿಂಪಡಿಸುವುದು, ದ್ರವ ಹಾಗೂ ಲೋಷನ್ ಮತ್ತು ಸ್ಪ್ರೇಗಳಾಗಿ ಈ ಕೀಟ ನಿವಾರಕವು ಲಭ್ಯವಿರುತ್ತದೆ. ಡೆಂಗ್ಯೂ ಸೋಂಕನ್ನು ಹರಡುವ ಸೊಳ್ಳೆಯು ಒಳಾಂಗಣದಲ್ಲಿ ವಾಸಿಸುತ್ತದೆ. ಕ್ಲೋಸೆಟ್ಗಳು, ಹಾಸಿಗೆಗಳ ಕೆಳಗೆ, ಪರದೆಗಳ ಹಿಂದೆ ಮತ್ತು ಸ್ನಾನಗೃಹಗಳಲ್ಲಿ ಕತ್ತಲೆಯಾದ ಮತ್ತು ತಂಪಾದ ಸ್ಥಳಗಳಲ್ಲಿ ಕಂಡುಬರುತ್ತದೆ. ಈ ಪ್ರದೇಶಗಳಲ್ಲಿ ಸೊಳ್ಳೆಗಳನ್ನು ಕೊಲ್ಲಲು ಕೀಟ ಸ್ಪ್ರೇಗಳನ್ನು ಬಳಸಿ. ಮಲಗುವ ಸ್ಥಳಗಳಲ್ಲಿಯೂ ಸಹ ಕೀಟ ಸ್ಪ್ರೇಗಳನ್ನು ಬಳಸಿ. ಈಗ ಎಲ್ಲ ಕಡೆ ಗುಡುಗು ಮಿಂಚು ಸಹಿತ ಮಳೆ ಹೆಚ್ಚಾಗಿರುವುದರಿಂದ ಅಲ್ಲಲ್ಲಿ ನೀರು ನಿಂತು ಸೊಳ್ಳೆಗಳ ಕಾಟ ಹೆಚ್ಚಾಗುತ್ತಿದೆ. ಇದರಿಂದ ಅತಿ ಬೇಗ ಡೆಂಗ್ಯೂ ಹರಡುವ ಸಾಧ್ಯತೆಗಳು ಸಹ ಹೆಚ್ಚಾಗುತ್ತಿವೆ. ಹಾಗಾಗಿ ಈ ಉಪಯುಕ್ತ ಮಾಹಿತಿ ನಿಮಗಾಗಿ. ಆರೋಗ್ಯವೇ ಭಾಗ್ಯ ಎಂಬಂತೆ ಆದಷ್ಟು ಆರೋಗ್ಯದ ಕಡೆ ಗಮನ ಕೊಡಿ, ಆರೋಗ್ಯವಂತರಾಗಿರಿ ಎಂದು ಹೇಳುತ್ತಾ, ಇನ್ನಷ್ಟು ಆರೋಗ್ಯ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮೊಂದಿಗೆ ನಾನಿರುತ್ತೇನೆ. ಇದಾಗಿತ್ತು ಈ ಕ್ಷಣದ ಆರೋಗ್ಯ ಮಾಹಿತಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.